ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 7 ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾ ಬೆಂಕಿಗಾಗಿ ಅಂಶಗಳ ಪೂರ್ವ ಸಿದ್ಧತೆ ಪುಟ 256 ಹಣದಿಂದಿಲ್ಲವಾದರೂ ಯಾವುದೋ ರೀತಿಯಲ್ಲಿ ಅರ್ಹ ಪ್ರಕರಣಗಳಿಂದ ಆದರೆ ಬುದ್ಧಿವಂತ ಜನರು ಈ ವಿಷಯಗಳನ್ನು ನೋಡುವಾಗ ತಮ್ಮ ಸಹಜೀವಿಗಳನ್ನು ತುಳಿಯುವಾಗ ಅದನ್ನು ತಡೆಯುವ ಹೆಜ್ಜೆಗಳನ್ನು ತೆಗೆದುಕೊಳ್ಳುವುದಿಲ್ಲವೇ? ಮೇಲಿರುವ ಬೀಸುಗಲ್ಲು ಕೆಳಗಿರುವ ಬೀಸುಗಲ್ಲಿನ ಮೇಲೆ ಬಹಳ ಅಪಾಯಕಾರವಾಗಿ ಸಮೀಪಿಸುತ್ತಿರುವುದು ಕಾಣುತ್ತಿಲ್ಲವೇ? ಮತ್ತು ಇವೆರಡರ ಮಧ್ಯೆ ಸ್ಪರ್ಧೆಯಲ್ಲಿ ದಾಟಿ ಹೋಗಬೇಕಾದ ಜನಸಮೂಹ ತೀವ್ರವಾದ ಒತ್ತಡವನ್ನು ಅನುಭವಿಸುತ್ತಿಲ್ಲವೇ? ಮತ್ತು ಅವರು ಇನ್ನೂ ಹೆಚ್ಚು ಹಿಂಸೆಪಡಬೇಕೇ? ಉದಾರ ಹೃದಯಿಗಳು ಪರಿಹಾರವನ್ನು ಒದಗಿಸುವುದಿಲ್ಲವೇ? ಇಲ್ಲ. ಬಹುಪಾಲು ಜನರು ಅದೃಷ್ಟ ಒಲಿದವರು ಅಥವಾ ನಿಪುಣರು ತಮ್ಮಲ್ಲಿಯೇ ಕಾರ್ಯನಿರತರಾಗಿದ್ದಾರೆ. ದುಡ್ಡು ಮಾಡುವುದು ಎಷ್ಟು ಸಾಧ್ಯವೋ ಅಷ್ಟು ಕಾಳನ್ನು ತಮ್ಮ ಚೀಲಕ್ಕೆ ಸೇರಿಸುವುದಾಗಿದೆ. ಅವರಿಗೆ ನಿಜ ಪರಿಸ್ಥಿತಿಯು ಅರಿವಿಗೆ ಬರುವುದಿಲ್ಲ. ದುರದೃಷ್ಟಕರ ಗೋಳನ್ನು ಕೇಳಿಸಿಕೊಳ್ಳುವುದಿಲ್ಲ ಮತ್ತು ಅವರ ನೆರವಿಗಾಗಿ ಉದಾರವಾಗಿ ಕೊಡುವುದಿಲ್ಲ ಮತ್ತು ದುರದೃಷ್ಟರ ಸಂಖ್ಯೆಯು ತೀವ್ರವಾಗಿ ಹೆಚ್ಚುವಂತೆ ಸಾಧಾರಣ ಪರಿಹಾರವು ಆಶಾರಹಿತವೆಂದು ಭಾವಿಸುವರು. ಪ್ರಸ್ತುತ ಪರಿಸ್ಥಿತಿಗೆ ಒಗ್ಗಿಹೋಗುತ್ತಾರೆ ಹಾಗೂ ತಮ್ಮ ಸ್ವಂತ ಅನುಕೂಲತೆಗೆ ಮತ್ತು ವಿಶೇಷ ಅವಕಾಶಗಳ ಆನಂದದಲ್ಲಿ ನೆಲೆಯಾಗುತ್ತಾರೆ ಮತ್ತು ಕೆಲವು ಸಮಯಕ್ಕೆ ತಮ್ಮ ಸಹಜೀವಿಗಳ ಕಷ್ಟವನ್ನು ಮರೆತು ಹೋಗುತ್ತಾರೆ ಅಥವಾ ನಿರ್ಲಕ್ಷಿಸುತ್ತಾರೆ. ಆದರೆ ಕೆಲವರು ವಾಸ್ತವಾಂಶವನ್ನು ಚೆನ್ನಾಗಿ ಅರಿತು ನಿಜವಾದ ಪರಿಸ್ಥಿತಿಯನ್ನು ಹೆಚ್ಚು ಕಡಿಮೆ ಸ್ಪಷ್ಟವಾಗಿ ನೋಡುತ್ತಾರೆ. ಅನುಮಾನವಿಲ್ಲದೆ ಇವರಲ್ಲಿ ಕೆಲವರು ತಯಾರಕರು, ಗಣಿ ಮಾಲೀಕರು ಮುಂತಾದವರು. ಅವರು ಕಷ್ಟಗಳನ್ನು ನೋಡಬಲ್ಲರು ಮತ್ತು ವಿಷಯವು ಬೇರೆ ರೀತಿಯಲ್ಲಿರಬೇಕು ಎಂದು ಹಾರೈಸುವವರು ಮತ್ತು ಅವುಗಳನ್ನು ಬದಲಿಸಲು ಕಾತುರರು. ಆದರೆ ಅವರು ಏನೂ ಮಾಡಬಲ್ಲರು? ಅವರು ತೀರಾ ಸ್ವಲ್ಪವಾಗಿ ಮಾಡಬಲ್ಲರು. ತಮ್ಮ ನೆರೆಹೊರೆಯವರು ಮತ್ತು ಸಂಬಂಧಿಕರ ಕೆಲವು ಪ್ರಕರಣಗಳನ್ನು ನಿರಾಕರಿಸಬಹುದಷ್ಟೇ. ಅವರು ಸಮಾಜದ ಪ್ರಸ್ತುತ ಸಂವಿಧಾನವನ್ನು ಬದಲಿಸಲಾರರು ಮತ್ತು ಸ್ಪರ್ಧೆಯ ವ್ಯವಸ್ಥೆಯ ಭಾಗವನ್ನು ನಾಶಪಡಿಸಲಾರರು. ಅವರಿಗೆ ವೇದ್ಯವಾಗುವುದೇನೆಂದರೆ ಸ್ವಾಭಾವಿಕವಾದ ಜಡತೆಯನ್ನು ಶಕ್ತಿಯಿಂದ ಒತ್ತಾಯಿಸುವ ಬೇರೆ ಶಕ್ತಿಯು ಇದರ ಜಾಗವನ್ನು ತೆಗೆದುಕೊಳ್ಳದಿರುವಾಗ ಸಂಪೂರ್ಣವಾಗಿ ಸ್ಪರ್ಧೆಯನ್ನು ರದ್ದುಪಡಿಸಿದರೆ ಪ್ರಪಂಚವು ಹಾನಿಗೊಳಗಾಗುತ್ತದೆ. ಸ್ಪಷ್ಟವಾಗಿರುವುದೇನೆಂದರೆ ಯಾವ ಮನುಷ್ಯನಾಗಲಿ ಅಥವಾ ಮನುಷ್ಯರ ಸಂಸ್ಥೆಯಾಗಲಿ ಪ್ರಸ್ತುತವಿರುವ ಸಮಾಜವನ್ನು ಬದಲಿಸಲಾರದು. ಆದರೆ ವೇದದಲ್ಲಿ ಸೂಚಿಸಿರುವಂತೆ ಕರ್ತನ ಅಧಿಕಾರ ಮತ್ತು ಕರ್ತನ ಮಾರ್ಗದಲ್ಲಿ ಮಾತ್ರ ಮಾಡಲು ಸಾಧ್ಯ. ಮತ್ತು ಸಂಪೂರ್ಣವಾಗಿ ವ್ಯವಸ್ಥೆಯಿಂದ ಶೀಘ್ರದಲ್ಲಿಯೇ ಬದಲಾವಣೆಯಾಗುತ್ತದೆ. ಸ್ವಾರ್ಥತೆಯ ಆಧಾರದ ಮೇಲಲ್ಲ, ಬದಲಾಗಿ ಪ್ರೀತಿ ಮತ್ತು ನ್ಯಾಯದ ಆಧಾರದ ಮೇಲೆ. ಮತ್ತು ಇದನ್ನು ಪರಿಚಯಿಸಲು ಪ್ರಸ್ತುತವಿರುವ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಎತ್ತೊಗೆಯಬೇಕು. ಹೊಸ ದ್ರಾಕ್ಷಾರಸವನ್ನು ಹಳೆಯ ಬುದ್ದಲಿಯಲ್ಲಿ ಹಾಕುವುದಿಲ್ಲ ಅಥವಾ ಹಳೆಯ ಬಟ್ಟೆಗೆ ಹೊಸ ಬಟ್ಟೆಯನ್ನು ತೇಪೆ ಹಾಕುವುದಿಲ್ಲ. ಆದ್ದರಿಂದ ಐಶ್ವರ್ಯವಂತರಿಗೂ ಮತ್ತು ಬಡವರಿಗೂ ಸಹಾನುಭೂತಿಯಿಂದ ಹತ್ತಿರದಲ್ಲಿರುವ ಸಂಕಟಗಳಿಗಾಗಿ ದೇವರ ರೌದ್ರಾಗ್ನಿಯಿಂದ ಪರಿಚಯಿಸಲ್ಪಡುವುದಾದರೂ ಸಹ ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವಂತೆ ಭೂಲೋಕದಲ್ಲಿಯೂ ನೆರವೇರಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಅವೆಲ್ಲವುಗಳು ಲಯವಾಗುವುದಕ್ಕಾಗಿರುವ ಅಂಶಗಳು. ಅದು ಈಗಾಗಲೇ ಸಿದ್ಧವಾಗುತ್ತಿರುವುದನ್ನು ಕಾಣುತ್ತೇವೆ. ಇಲ್ಲಿಗೆ ದೇವರ ಸಹಾಯದಿಂದ ಅಧ್ಯಾಯ 7 ಮುಕ್ತಾಯಗೊಂಡಿತು. ದೇವರ ನಾಮಕ್ಕೆ ಸ್ತೋತ್ರ. ಆಮೆನ್.